ಸಂಚಿಕೇಶ್ವರ್ನಲ್ಲಿ ಸೂರ್ಯ ಹಾಗೂ ಚೇತನ್ ಕಾರ್ ಕೆಟ್ಟಿರೋ ಬಗ್ಗೆ ಅದನ್ನ ರಿಪೇರಿ ಮಾಡಿಸೋ ಬಗ್ಗೆ ಮಾತಾಡ್ತಾ ಹಣ ತಿಂತಾ ನಿಂತಿರ್ತಾರೆ. ಅದೇ ರೋಡಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಹೆಲ್ಮೆಟ್ ಹಾಕದೆ ಬೈಕಲ್ಲಿ ಫೋನಲ್ಲಿ ಮಾತಾಡ್ತಾ ಬರ್ತಿರ್ತಾರೆ. ಅದನ್ನ ದೂರದಿಂದ ಗಮನಿಸಿದಂತ ಸೂರ್ಯ ಚೇತನ್ಗೆ ಅವನೇ ಅಲ್ವಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ. ಚೇತನ್ ಇರೋ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಮೊಬೈಲ್ ತಗೊಂಡು ವಿಡಿಯೋ ಮಾಡೋಕೆ ಶುರು ಮಾಡ್ತಾನೆ. ಆಗ ಚೇತನ್ ಯಾಕೋ ವಿಡಿಯೋ ಮಾಡ್ತಾ ಇದೀಯಾ, ಏನಾಯ್ತು ಅಂತ ಕೇಳಿದಾಗ ಅಲ್ಲ ಕಣೋ ಎಲ್ರಿಗೂ ರೂಲ್ಸ್ ಪಾಠ ಮಾಡ್ತಾನೆ, ಇವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನೋಡ್ತಿರೋ ಅಂತ ಹೇಳಿ ಮತ್ತೆ ವಿಡಿಯೋ ಮಾಡಕ್ಕೆ ಶುರು ಮಾಡ್ತಾನೆ. ಚೇತನ್ ಎಷ್ಟೇ ಹೇಳಿದ್ರು ಸೂರ್ಯ ಕೇಳ್ತಿರಲ್ಲ. ಆಗ ಚೇತನ್ ಅಲ್ಲ ಕಣೋ ರೂಲ್ಸ್ ನಮಗ್ ಮಾತ್ರ ಕಣೋ, ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದಾಗ ಯಾಕೆ ಅವನು ಈ ದೇಶದವನಲ್ಲ, ಈ ದೇಶದಲ್ಲಿ ಪೊಲೀಸರು ರೂಲ್ಸ್ ನ ಫಾಲೋ ಮಾಡ್ಬೇಕು, ಜನಸಾಮಾನ್ಯರು ಫಾಲೋ ಮಾಡ್ಬೇಕು. ಅಲ್ಲಿ ಮತ್ತೊಂದು ಸಾಕ್ಷಿ ಅವನೇ ಹುಡುಕೊಟ್ಟ, ನೋಡಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸವನೆ ಅಂತ ಹೇಳಿ ಮತ್ತೆ ಅದನ್ನ ವಿಡಿಯೋ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಅರುಣ್ ತಮ್ಮ ತಾಯಿಗೆ ಹುಷಾರಿಲ್ದಿರೋದ್ರಿಂದ ಮೆಡಿಕಲ್ ಶಾಪಿಗೆ ಹೋಗಿ ಮೆಡಿಸಿನ್ಸ್ನೆಲ್ಲ ತಗೋತಾ ಇರ್ತಾರೆ. ನೋಡಲ್ಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸಿದಾನೆ, ಅದೇ ನಾವೇ ಏನಾದ್ರೂ ಗಾಡಿ ನಿಲ್ಸಿದ್ರೆ ಸುಮ್ನೆ ಇರ್ತಿದ್ನಾ, ಇಷ್ಟುದ್ದ ಬಿಲ್ ಹಾಕ್ತಿದ್ದ, ನೋಡ್ತಿರು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿ ತನ್ನ ಕಾರ್ ಡಿಕ್ಕಿನ ಓಪನ್ ಮಾಡಿ ಕಾರಲ್ಲಿರೋ ಚೈನು ಹಾಗೂ ಕೀನ ತಗೊಂಡ್ ಬರ್ತಾನೆ. ಆಗ ಚೇತನ್ ಏನೋ ಇದು ಕಾರಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳಿದಾಗ ಮನೆ ಬೀಗ ಹಾಕೋಕಂತ ಇಟ್ಕೊಂಡಿದ್ದೆ, ಇವಾಗ ಇದಕ್ಕೆ ಉಪಯೋಗ ಆಯ್ತು ಅಂತ ಹೇಳಿ ನೋ ಪಾರ್ಕಿಂಗ್ ಜಾಗದಲ್ಲಿರೋ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಗಾಡಿನ ಲಾಕ್ ಮಾಡಿ ಕೀ ತಗೊಂಡ್ಬರ್ತಾನೆ. ತನ್ನ ತಾಯಿಗೆ ಹುಷಾರಿಲ್ದಿರೋದ್ರಿಂದ ಮೆಡಿಸಿನ್ ತಗೊಂಡು ಅರ್ಜೆಂಟ್ ಆಗಿ ಬೈಕ್ ಹತ್ತಿ ಹೊಡ್ತಾ ಇರ್ತಾನೆ ಅರುಣ್. ಆಗ ತನ್ನ ಗಾಡಿ ಲಾಕ್ ಆಗಿದ್ದು ಗೊತ್ತಾಗುತ್ತೆ. ಆಗ ಅಲ್ಲೇ ನಿಂತಿರೋ ಸೂರ್ಯ ಸರ್ ಗಾಡಿ ಲಾಕ್ ಆಗಿದ್ಯಾ, ಲಾಕ್ ಮಾಡಿದ್ದು ನಾನೇ ಅಂತ ಹೇಳಿದಾಗ ನನ್ ಗಾಡಿನೇ ಲಾಕ್ ಮಾಡ್ತೀನೋ ಅಂತ ಹೇಳಿ ಕೋಪದಿಂದ ಕೂಗಾಡ್ತಾ ಇರ್ತಾನೆ. ರೂಲ್ಸ್ ಸರ್ ರೂಲ್ಸ್, ನೀವು ಮಾಡಿರೋ ರೂಲ್ಸ್ ನ ನಿಮ್ಗೆ ಮನವರಿಕೆ ಮಾಡ್ತಾ ಇದೀನಿ ಅಂತ ಹೇಳ್ತಾ ಅಲ್ಲ ಸರ್ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸಿದಿರಲ್ಲ ಅಂತ ಹೇಳಿದಾಗ ಆಗ ಇನ್ಸ್ಪೆಕ್ಟರ್ ಅರುಣ್ ನೋ ಪಾರ್ಕಿಂಗ್ ಬೋರ್ಡ್ ನ ನೋಡ್ತಾನೆ. ಹಾಗೆ ಕೋಪದಿಂದ ಸೂರ್ಯನ ಹತ್ರ ಬರ್ತಾನೆ. ನಾನು ಆ ಬೋರ್ಡ್ ನ ನೋಡಿಲ್ಲ, ಅರ್ಜೆಂಟ್ ಅಲ್ಲಿ ಇದೀನಿ ಅಂತ ಹೇಳ್ತಾನೆ. ಅಲ್ಲ ಸರ್ ಇಷ್ಟು ದೊಡ್ಡದಾಗಿದೆ ಬೋರ್ಡು, ಕಾಣಿಸ್ಲಿಲ್ವಾ ನಿಮ್ಗೆ? ಅಲ್ಲ ಒಂದ್ ವಿಷಯ ಹೇಳಿ, ನಾವೇ ಈ ಕೆಲಸ ಮಾಡಿದ್ರೆ ಸುಮ್ನೆ ಇರ್ತಿದ್ರಾ, ನಾವೇ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ರೆ ಸುಮ್ನೆ ಇರ್ತಿದ್ರಾ, ಇಷ್ಟುದ್ದ ಬಿಲ್ ಬರ್ತಿರ್ಲಿಲ್ವಾ ಅಂತ ಹೇಳಿದಾಗ ಪಬ್ಲಿಕ್ ಎಲ್ಲ ಅಲ್ಲಿ ಸೇರ್ತಾರೆ. ಆಗ ಅದ್ರಲ್ಲೊಬ್ಬ ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ಬೀದಿ ನಿಂತು ನಮ್ಮನ್ನ ಚೆಕ್ ಮಾಡ್ತೀರಾ, ನಿಮ್ಗೆ ಕರೆಕ್ಟ್ ಆಗಿ ಇರೋಕ್ಕಾಗಲ್ವಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಅರುಣ್ಗೆ ಬೈತಾ ಇರ್ತಾರೆ. ಆಗ ಸೂರ್ಯ ನೋಡಿ ಸರ್ ಅವರು ಕರೆಕ್ಟ್ ಅಂತ ಇದ್ದಾರೆ. ಹೌದಣ್ಣ ನೀವೇನ್ ಕೆಲಸ ಮಾಡೋದು ಅಂತ ಕೇಳಿದಾಗ ಇಲೆಕ್ಟ್ರಿಷಿಯನ್ ಅಂತ ಹೇಳ್ತಾನೆ ಆ ವ್ಯಕ್ತಿ. ಅಲ್ಲ ಅಣ್ಣ ಇಲೆಕ್ಟ್ರಿಷಿಯನ್ಗೆ ಒಂದು ರೂಲ್ಸು, ಪ್ಲಂಬರಿಗೆ ಒಂದು ರೂಲ್ಸ್ ಅಂತ ಇರುತ್ತಲ್ಲ, ರೂಲ್ಸ್ ಎಲ್ರಿಗೂ ಒಂದೇ ಅಲ್ಲ ಸರ್, ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅಂತ ಸೂರ್ಯ ಮಾತಾಡ್ತಿರುವಾಗ ನೀನ್ ಹೇಳಿದ ಅರ್ಥ ಆಗ್ತಿಲ್ವಾ, ನಾನು ಅರ್ಜೆಂಟ್ ಅಲ್ಲಿ ಇದ್ದೆ, ಎಮರ್ಜೆನ್ಸಿ ಇದೆ ಅಂತ ಹೇಳಿ. ಆಗ ಸೂರ್ಯ ಎಮರ್ಜೆನ್ಸಿ ಯಾರಿಗಿರಲ್ಲ ಸರ್, ಎಲ್ಲರಿಗೂ ಎಮರ್ಜೆನ್ಸಿ ಇರುತ್ತೆ, ನಾವು ಎಮರ್ಜೆನ್ಸಿಲಿ ಇದೀವಿ ಅಂತ ಹೇಳಿದ್ರೆ ನೀವು ಸುಮ್ಮನಾಗ್ಬಿಡ್ತೀರಾ, ಫೈನ್ ಹಾಕಲ್ವಾ ಅಂತ ಹೇಳಿ ಮತ್ತೆ ಬೈತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರ್ ಅವನಿಗೆ ತುಂಬಾ ಕೋಪ ಬರ್ತಿರುತ್ತೆ. ಆಗ ಸೂರ್ಯ ಅಲ್ಲ ಸರ್ ನಾನು ಅವತ್ತು ಅರ್ಜೆಂಟ್ ಇದೆ, ಕಸ್ಟಮರ್ ಮನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಒನ್ ವೇದಲ್ಲಿ ಬಂದೆ, ಗಾಡಿನ ಹಿಡ್ದಾಕಿ 1,000 ರೂಪಾಯಿ ವಸೂಲಿ ಮಾಡ್ಬಿಟ್ರಿ, ಕೊಡ್ತೀರಾ ಇವತ್ತು 1,000 ರೂಪಾಯಿ ನನಗೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವನಿಗೆ ಟಾಂಗ್ ಕೊಡ್ತಾನೆ. ಆಗ ಚೇತನ್ ಸುಮ್ನೆ ಇರೋ, ಬೇಡದೆ ಇರೋ ಉಸಾಬ್ರಿ ನಮ್ಗೆ ಯಾಕೋ ಅಂತ ಹೇಳಿ ಬೈತಿರುವಾಗ ಯಾವುದೋ ಬೇಡದೆ ಇರೋ ಉಸಾಬ್ರಿ, ಈ ಸೂರ್ಯ ಒಂದ್ಸರಿ ಕಣ್ಣಿಟ್ರೆ ಆ ಶನಿ ಪರಮಾತ್ಮ ಕಣ್ಣಿಟ್ಟಂಗೆ, ನೋಡ್ತಾ ಇರು ಇವಾಗ ಅಂತ ಹೇಳ್ತಿರುವಾಗ ನೀನ್ ಸುಮ್ನೆ ಇರು ಅಂತ ಹೇಳಿ ಸೂರ್ಯನ್ ಪಾಕೆಟ್ ಅಲ್ಲಿರೋ ಕೀನ ತಗೊಂಡು ಇನ್ಸ್ಪೆಕ್ಟರ್ ಅರುಣ್ ಗಾಡಿನ ಓಪನ್ ಮಾಡಿ ತಂದು ನಿಲ್ಲಿಸ್ತಾನೆ. ಆಗ ಚೇತನ್ ನೋಡಿ ಸರ್ ಅವನೇನು ತಪ್ಪು ಮಾಡಿಲ್ಲ, ಅವ್ನು ಹೇಳಿದ್ರಲ್ಲೂ ಯಾವುದೇ ತಪ್ಪಿಲ್ಲ, ನೀವಿನ್ ಹೊರಡಿ ಅಂತ ಹೇಳಿದಾಗ ಕೋಪದಿಂದ ಇನ್ಸ್ಪೆಕ್ಟರ್ ಅರುಣ್ ಗಾಡಿನ ಹತ್ತಿ ಸೂರ್ಯನ ಗುರಾಯಿಸ್ತಾ ಇರ್ತಾನೆ. ಆಗ ಸೂರ್ಯ ನೋಡಿ ಎಸ್ಕೇಪ್ ಆದ್ವಿ ಅಂತ ಅನ್ಕೋಬೇಡ್ರಿ, ನೀವು ಸಾಕ್ಷಿ ನನ್ನ ಹತ್ರ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದಾಗ ಇದೇ ಕಣೋ ನಿನ್ಗೆ ಅಂತ ಹೇಳಿ ಕೋಪದಲ್ಲಿ ಸೂರ್ಯನ ಗುರಾಯಿಸ್ತಾ ಇನ್ಸ್ಪೆಕ್ಟರ್ ಅರುಣ್ ಅಲ್ಲಿಂದ ಹೊರಡ್ತಾರೆ. ಆಗ ಚೇತನ್ ನಿನಗೆ ಸುಮ್ನಿರೋಕ್ ಆಗಲ್ವೇನೋ ಅಂತ ಹೇಳಿದಾಗ ಹೇಗೋ ಸುಮ್ನಿರೋದು, ಇವನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ, ನೋಡ್ತಾ ಇರು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ರಂಗನಾಥ್, ಶಾಂತಿ ಹಾಗೂ ಮನೋಜ ಕಾಫಿ ಕುಡ್ತಾ ಕುಳಿತಿರ್ತಾರೆ. ಅದೇ ಟೈಮಿಗೆ ಸರಿಯಾಗಿ ಕೇಶವ್ ಹಾಗೂ ಸುಂದ್ರಿ ಮನೆಗೆ ಬರ್ತಾರೆ. ಆಗ ರಂಗನಾಥ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಏನ್ ಕೇಶವ ಕುಟುಂಬ ಸಮೇತ ಬಂದ್ಬಿಟ್ಟಿದ್ರ, ಬನ್ನಿ ಹೇಗಿದ್ದೀರಾ ಅಂತ ಹೇಳಿ ಪರಸ್ಪರ ಶಾಂತಿ, ರಂಗನಾಥ್ ಹಾಗೂ ಕೇಶವ್ ಸುಂದ್ರಿ ಮಾತಾಡ್ಕೊಳ್ತಾರೆ. ಆಗ ಸುಂದ್ರಿ ಮೀನಾ ಹೋಗಮ್ಮ ಒಂದ್ ತಾಂಬೂಲದ ತಟ್ಟೆ ತಗೊಂಬಾ ಅಂತ ಹೇಳಿದಾಗ ಮೀನಾ ತಾಂಬೂಲದ ತಟ್ಟೆ ತಂದ್ಕೊಡ್ತಾಳೆ. ಆಗ ಅದರಲ್ಲಿ ಹಣ್ಣನ್ನ ಜೋಡಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಏನಪ್ಪ ಕೇಶವ ಇದು ಮನೆಯವರಾಗಿ ಇದೆಲ್ಲ ಬೇಕಿತ್ತ ಅಂತ ಹೇಳಿದಾಗ ನೀನ್ ಸುಮ್ನಿರಪ್ಪ, ಪದ್ಧತಿ ಅಂತ ಒಂದಿದೆಯಲ್ಲ ಅಂತ ಹೇಳಿ ಹಣ್ಣನ್ನೆಲ್ಲ ಜೋಡಿಸಿ ರಂಗನಾಥ್ ಹಾಗೂ ಶಾಂತಿಗೆ ಕೊಡ್ತಾರೆ. ನಾನು ಮೊನ್ನೆ ಈ ಮನೆಗೆ ಬಂದಾಗ ನನ್ನ ಮಗಳು ಓಡೋಗಿದ್ದು ನೆನ್ಸ್ಕೊಂಡು ನಂಬಿಕೆನೆ ಕಳ್ಕೊಂಡ್ ಬಿಟ್ಟಿದ್ದೆ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಅದಕ್ಕೆ ಕಾರಣನೇ ಈ ಸೂರ್ಯ ಮೀನಾ ಅಂತ ಹೇಳಿ ಸೂರ್ಯ ಮೀನನ್ನ ಹೊಗಳ್ತಾ ಇರ್ತಾರೆ. ಆಗ ಸುಂದ್ರಿ ಹೌದ್ ಕಣಣ್ಣ ಅವತ್ತಿನ ನಮ್ಮ ಪರಿಸ್ಥಿತಿನೇ ಹಾಗಿತ್ತು,
ಮಾನ ಮರ್ಯಾದೆ ಎಲ್ಲ ಹೊರಟೋಗಿ ಜನ ಆಡ್ಕೊಳ್ಳೋದನ್ನ ಕೇಳಿಸ್ಕೊಳ್ಳೋದಕ್ಕಿಂತ ದೇವ್ರ ಪಾದ ಸೇರೋದೇ ಮೇಲು ಅಂತ ಅನಿಸ್ಬಿಟ್ಟಿತ್ತು. ಆದ್ರೆ ಇವತ್ತು ಹಾಗಿಲ್ಲ. ತುಂಬಾ ಖುಷಿಯಾಗಿದ್ದೀವಿ. ಅದಕ್ಕೆ ಕಾರಣನೇ ನಿಮ್ ಮಗ ಸೊಸೆ ಅಂತ ಹೇಳ್ತಿರ್ತಾಳೆ ಸುಂದ್ರಿ. ಸೂರ್ಯ, ಏನಂಕಲ್ ನೀವು, ನಾನೇನು ಅಂತ ಕೆಲಸ ಮಾಡ್ಬಿಟ್ಟಿದೀನಿ ಅಂತ ಹೇಳಿದಾಗ, ಅಲ್ಲಪ್ಪ, ಕಣ್ಣೀರ್ನ ಒರೆಸಿ ತುಟಿಯಲ್ಲಿ ನಗು ತರಿಸಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಬೇಕಾ? ಇವತ್ತು ನನ್ನ ಮಗಳಿಗೆ ಮದ್ವೆ ಆಗ್ತಿದೆ, ಅದಕ್ಕೆ ಕಾರಣನೇ ನೀನು ಮೀನಾ ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಆ ಮಾತು ಕೇಳಿ ರವಿ, ಶ್ರುತಿ ಹಾಗೂ ರಂಗನಾಥ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಶಾಂತಿ, ಓಹೋ, ಈಗ ಮಾಡ್ತಿರೋ ಕೆಲ್ಸದ ಜೊತೆಗೆ ದಲ್ಲಾಳಿ ಕೆಲ್ಸನೂ ಶುರು ಮಾಡ್ಕೊಂಡಿದ್ಯಾ ಅಂತ ಹೇಳಿ ತುಂಬಾ ಕೀಳಾಗಿ ಸೂರ್ಯನ್ ಬಗ್ಗೆ ಮಾತಾಡ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು, ಅವ್ನ್ ಮಾಡಿರೋದು ದಲ್ಲಾಳಿ ಕೆಲಸ ಅಲ್ಲ ಕಣೆ, ದಳಪತಿ ಕೆಲಸ ಅಂತ ಹೇಳಿ ಹೆಮ್ಮೆಯಿಂದ ಸೂರ್ಯನ್ ಬಗ್ಗೆ ಹೇಳ್ಕೊತಾರೆ. ಆಗ ಸೂರ್ಯ, ಮಾತಾಡ್ಕೊಳ್ಳಿ ಬಿಡಪ್ಪ ಸಕ್ರೆ, ನಾವು ಮಾಡಿರೋ ಕೆಲಸದಿಂದ ಕೇಶವ್ ಅಂಕಲ್ ಖುಷಿಯಾಗಿದ್ದಾರೆ, ಅಷ್ಟೇ ಸಾಕು. ನಾವು ಇಂಥ ಕೆಲಸನೂ ಮಾಡ್ತೀವಿ ಅಂತ ಹೇಳಿ ಆಶ್ಚರ್ಯ ಆಗಿದೆ ಸಕ್ರೆಗೆ. ನಾವು ಮನೆ ಹಾಳು ಕೆಲಸ ಮಾಡ್ತಿಲ್ಲ ಅನ್ನೋದೊಂದೇ ನಮಗ್ ಖುಷಿ, ನಮ್ಮಿಂದ ಎಲ್ಲರೂ ಖುಷಿಯಾಗಿದ್ದಾರಲ್ಲ, ಅಷ್ಟೇ ಸಾಕು ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಮದ್ವೆ ಡೇಟ್ ಫಿಕ್ಸ್ ಆಗಿದೆಯೇನೋ ಅಂತ ಕೇಳಿದಾಗ, ಹ್ಞೂ ರಂಗನಾಥ್, ಎಲ್ಲ ಫಿಕ್ಸ್ ಆಗಿದೆ, ಲಗ್ನ ಪತ್ರಿಕೆ ಪ್ರಿಂಟ್ ಕೊಟ್ಟಿದ್ದೇವೆ, ಬಂದ ತಕ್ಷಣ ಮೊದಲೇ ಪತ್ರಿಕೆ ನಿಮ್ಮನೆಗೆ ಕೊಡೋದು ಅಂತ. ನೋಡ್ ಶಾಂತಕ್ಕ, ರಂಗಣ್ಣ, ನೀವು ಮದ್ವೆಗೆ ತಪ್ಪದೇನೆ ಬರಬೇಕು ಅಂತ ಹೇಳಿದಾಗ, ಮದ್ವೆ ಅಂದ್ರೆ ಬಿಡೋಕಾಗುತ್ತೆ, ಬಂದೇ ಬರ್ತೀವಿ ಅಂತ ಹೇಳ್ತಿರ್ತಾಳೆ ಶಾಂತಿ. ನೋಡಿ ಶಾಂತಮ್ಮ, ನನಗೆ ಕುಟುಂಬದವರು ಅಂತ ಹೇಳಿ ತುಂಬಾ ಜನ ಇದ್ದಾರೆ, ಆದ್ರೆ ನನಗೆ ಸ್ನೇಹಿತ ಅಂತ ಎಲ್ಲದಕ್ಕಿಂತ ಮುಂಚೆ ಬರೋದು ರಂಗನಾಥ್ ಹಾಗೂ ನೀವೇ ಮುಂದೆ ನಿಂತು ನನ್ನ ಮಗಳ ಮದ್ವೆನ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾರೆ ಕೇಶವ್. ಆಗ ರಂಗನಾಥ್ ಅವರು, ಖಂಡಿತ ಬರ್ತೀವಿ ಕಣೋ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆಗ ಅಲ್ಲೇ ನಿಂತಿರೋ ಸೂರ್ಯ, ನೋಡಿ ಅಂಕಲ್, ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಬರ್ತೀವಿ, ಮದ್ವೆನ ಧಾಮ್ ಧೂಮ್ ಅಂತ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿದಾಗ, ಅಲ್ಲೇ ಕೂತಿರೋ ಮನೋಜ, ಏನೋ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ತಾರ, ಸೈಲೆಂಟ್ ಆಗಿ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾರೆ ಅಂತ ಹೇಳಿದಾಗ, ನೀನ್ ಹೇಳಿರೋ ಜೋಕಿಗೆ ಇಲ್ಲಿ ಯಾರು ನಗ್ತಿಲ್ಲ, ಸಕ್ಕರೆ ಒಂದೇ ನಗೋದು ಅಂತ ಮನೋಜನಿಗೆ ಬೈತಾ ಇರ್ತಾನೆ ಸೂರ್ಯ. ಆಗ ಕೇಶವ್ ಅವರು, ನೋಡಪ್ಪ ಸೂರ್ಯ, ನನಗೆ ಗಂಡು ಮಕ್ಕಳಿಲ್ಲ, ನೀನೇ ನನ್ನ ಮಗನ ಥರ ಮುಂದೆ ನಿಂತು ಮದ್ವೆನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ, ಮೀನಾ, ಏನಂಕಲ್ ನೀವು ಇದನ್ನೆಲ್ಲ ಹೇಳ್ಕೊಳ್ತಾರಾ? ನಾವೆಲ್ಲ ಮುಂದೆ ನಿಂತು ಮಾಡ್ತೀವಿ, ಕೆಲಸನೆಲ್ಲ ಈಗಲಿಂದನೇ ಶುರು ಮಾಡೋಣ, ಮನೆ ಡೆಕೋರೇಷನು, ಮನೆಗೆ ಬೇಕಾಗಿದ್ದ ಸಾಮಾನು, ಹಾಗೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಮೀನಾ ಹೇಳ್ತಾಳೆ. ಸುಂದ್ರಿ, ನೀ ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಕೇಳ್ಪಟ್ಟಿದ್ದೆಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ನೋಡಿ ಅಂಕಲ್, ನನ್ನ ಹತ್ರನೇ 2 ಕಾರ್ ಇದೆ, ಈ ಟ್ರಾವೆಲ್ಸ್ದೆಲ್ಲ ಸ್ವಂತದವ್ರನ್ನ ಕರ್ಕೊಂಬರೋದು ಕರ್ಕೊಂಡ್ಬಿಡೋದು, ಅಡ್ರೆಸ್ ಹೇಳೋದು, ಇದನ್ನೆಲ್ಲ ನಾವು ನೋಡ್ಕೋತೀವಿ, ಹಾಗೆ ಮದ್ವೆ ದಿನ ನನ್ನ ಫ್ರೆಂಡ್ಸ್ಗೆಲ್ಲಾನು ಬರೋಕ್ ಹೇಳ್ತೀನಿ ಅಂತ ಹೇಳ್ತಿರ್ತಾನೆ. ಹಾಗೆ ಇನ್ನೇನು ಬಾಕಿ ಇದೆ? ಓ, ಮೇಕಪ್ ಅಂತ ಹೇಳಿದಾಗ ಅಲ್ಲೇ ನಿಂತಿರೋ ಶ್ರುತಿ, ಹೌದು, ಮದ್ವೆ ಹುಡುಗಿಗೆ ಮೇಕಪ್ ಮಾಡಬೇಕು, ಅದು ಬ್ರೈಡಲ್ ಮೇಕಪ್, ಅದನ್ನು ಮಾಡೋಕೆ ನಮ್ಮನೇಲೇ ಇದ್ದಾರೆ ಜನ ಅಂತ ಹೇಳ್ತಿರುವಾಗ, ಅಲ್ಲೇ ಕುಳಿತಿರೋ ಮನೋಜ, ಅದನ್ನ ನನ್ನ ಹೆಂಡತಿ ರೋಹಿಣಿ ಹೇಳ್ಬೇಕು ಅಂತ ಹೇಳ್ತಾನೆ. ನಿಮ್ಮ ಹೆಂಡತಿ ಕಡೆಯಿಂದನೇ ಹೇಳ್ಸೋಕೆ ಹೇಳಿ ಅಂತ ಶ್ರುತಿ ಹೇಳಿದಾಗ, ಸರಿ ಆಯ್ತು, ನಾನು ಮಾಡ್ಕೊಡ್ತೀನಿ ಅಂತ ರೋಹಿಣಿನೂ ಒಪ್ಕೋತಾಳೆ. ಆಗ ಅಲ್ಲೇ ನಿಂತಿರುವ ರವಿ, ನೋಡಿ ಅಂಕಲ್, ನೀವು ಕೇಟ್ರಿಂಗ್ ಕೆಲಸನ ಬೇರೆಯವ್ರಿಗೆ ಒಪ್ಸಿದ್ದೀರಾ ಅಂತ ಸೂರ್ಯ ಹೇಳಿದ. ಆದ್ರೆ ನಾನು ಮದ್ವೆ ಹುಡುಗಿ ಕಡೆಯಿಂದ ನಾನು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಐಟಮ್ನ ರೆಡಿ ಮಾಡ್ತೀನಿ, ಗಂಡನ ಮನೆಗೆ ಕಳಿಸುವಾಗ ಸ್ವೀಟ್ನ ಕಳಿಸ್ತಾರಲ್ಲ, ಅದ್ರ ಫುಲ್ ಜವಾಬ್ದಾರಿ ನಂದೇ ಅಂತ ಮಾತಾಡ್ತಿರ್ತಾನೆ. ಅದನ್ನೆಲ್ಲ ಕೇಳಿ ಶಾಂತಿ, ಸರಿ ಹೋಯ್ತು, ಒಟ್ನಲ್ಲಿ ನಮ್ಮನೆಯಿಂದನೇ ಫ್ರೀ ಆಗಿ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡ್ತಾಳೆ. ಆ ಮಾತನ್ನ ಕೇಳಿ ಕೇಶವ್ ಹಾಗೂ ಸುಂದ್ರಿ ಬೇಜಾರ್ ಮಾಡ್ಕೋತಾರೆ. ಆಗ ರಂಗನಾಥ್ ಅವರು ಕೋಪದಿಂದ, ಏನಂತ ಮಾತಾಡ್ತೀಯೇ, ಕೇಶವ್ ಬೇರೆ ಏನೇ, ಅವನು ನಮ್ ಕುಟುಂಬನೇ, ಅವ್ರ ಮಗಳ ಮದ್ವೆ ಅಂದ್ರೆ ನಮ್ಮ ಮಗಳ ಮದ್ವೆನೇ ಇದ್ದಂಗೆ, ಏನಂತೆ ಮಾತಾಡ್ತೀಯೇ ನೀನು ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಆಗ ಸೂರ್ಯ, ಸರಿಯಾಗಿ ಹೇಳ್ದಪ್ಪ ಅಂಕಲ್, ನಿಮ್ ಮದ್ವೆಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ರೆ ಹೇಳ್ಬಿಡಿ, ನಮ್ ಸಕ್ರೆನು ಮಾಡ್ಬಿಡ್ತಾರೆ ಅಂತ ಹೇಳಿದಾಗ, ಏನೋ ಹೇಳ್ತಿದ್ಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದೇ ಸಕ್ರೆ, ಭರತನಾಟ್ಯ ಅಂತ ಹೇಳ್ತಿರ್ತಾನೆ, ಎಲ್ಲಂದ್ರಲ್ಲಿ ಗೆಜ್ಜೆ ಕಟ್ಟೆ ಕುಣಿಯೋದೇ ನನ್ನ ಕೆಲ್ಸನಾ, ನನ್ಗೆ ಅದೆಲ್ಲ ಆಗಲ್ಲ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಆಗ ಶ್ರುತಿ, ಅಲ್ಲ ಅತ್ತೆ, ನಮ್ಮ ಆನಿವರ್ಸರಿ ಫಂಕ್ಷನ್ ಅಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದಾಗ, ಅದನ್ನ ನಿಮಗೋಸ್ಕರ ಮಾಡಿದ್ ಕಣಮ್ಮ, ಹಾಗಂತ ಎಲ್ಲಂದ್ರಲ್ಲಿ ಗೆಜ್ಜೆ ಕಟ್ಟಿ ಕುಣಿಯೋಕ್ಕಾಗಲ್ಲ ಅಂತ ಹೇಳ್ತಿರುವಾಗ ಕೇಶವ್ ಅವರು, ನೋಡಿ ಅಮ್ಮ, ನೀವು ಮದ್ವೆಗೆ ಬಂದ್ರೆ ಸಾಕು ಅಷ್ಟೇ ಅಂತ ಕೇಳ್ಕೊತಾರೆ. ಆಗ ರಂಗನಾಥ್ ಅವರು, ಬರ್ತಾ ಬಿಡೋ, ನೀನೇನು ಯೋಚನೆ ಮಾಡಬೇಡ, ಇನ್ನು ಮದ್ವೆಗೆ 1.5 ತಿಂಗಳನ್ನೇ ಅಷ್ಟೇ ಅಲ್ವಾ ಇರೋದು, ಟೈಮು ಬೇಗ ಹೋಗುತ್ತೆ, ಎಲ್ಲ ಕೆಲಸನೂ ಬೇಗ ಮಾಡಿ ಮುಗಿಸ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಕೇಶವ್ ಅವರು, ಹೌದು ರಂಗ, ಅವ್ರ ಸೋದರ ಮಾವ ಒಬ್ಬಿದ್ದಾರೆ, ಅವ್ರು ತುಂಬಾ ಒಳ್ಳೆ ಜನ, ಹುಡುಗನ ಮನೆಯಲ್ಲಿ ಮಾತಾಡಿ ಅವರೇ ಮದ್ವೆಗೆ ಒಪ್ಸಿದ್ದು, ಅವ್ರದ್ದು ತರಕಾರಿ ಅಂಗಡಿ ಇದೆ ಅಂತ ಹೇಳಿದಾಗ ಶಾಂತಿ, ಓಹೋ, ತರಕಾರಿ ಅಂಗಡಿನಾ,
ತರಕಾರಿ ಸಂಬಂಧನ ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡ್ತಾಳೆ. ಆಗ ಕೇಶವ್ ಅವ್ರ ಸೋದರ ಮಾವಂದು ತರಕಾರಿ ಅಂಗಡಿ ಇದೆಮ್ಮ, ಆದ್ರೆ ಹುಡುಗ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಿರುವಾಗ, ಹೌದಾ ಮುಗಿತಲ್ಲ, ಹಾಗಿದ್ರೆ ವಾರಕ್ಕೆ ಬೇಕಾಗಿರೋ ಎಲ್ಲ ತರಕಾರಿನೂ ಫ್ರೀಯಾಗಿ ಬಂದ್ಬಿಡುತ್ತೆ, ಅದ್ರದ್ದು ಖರ್ಚಿಲ್ಲ ಇನ್ಮೇಲೆ ಅಂತ ಹೇಳಿ ಚುಚ್ಚೋ ರೀತಿ ಮಾತಾಡ್ತಾ ಇರ್ತಾಳೆ. ಏನಂಕಲ್ ನೀವು ಅವ್ರ ಮಾವನ ಬಗ್ಗೆ ತುಂಬಾ ಹೊಗಳಿ ಮಾತಾಡ್ತಾ ಇದ್ದಾರೆ, ನಾವು ಒಂದ್ಸರಿ ಅವ್ರನ್ನ ನೋಡ್ಬೇಕು, ಹೋಗ್ಲಿ ಬಿಡಿ, ನೀವು ಎಲ್ರು ಈಗ ಗಲಾಟೆಯಲ್ಲಿ ಇರ್ತೀರಾ, ಮದ್ವೆಲಿ ಸಿಕ್ತಿರಲ್ಲ, ನೋಡಿದ್ರಾಯ್ತು ಅಂತ ಮಾತಾಡ್ತಾ ಇರ್ತಾನೆ. ಈ ಕಡೆ ಹೈಯರ್ ಆಫೀಸರು ಇನ್ಸ್ಪೆಕ್ಟರ್ ಅವ್ರನ್ನ ಕರೀತಾರೆ. ಏನ್ರಿ ನೀವು ಮಾಡಿರೋ ಕೆಲಸ ಅಂತ ಹೇಳಿದಾಗ, ನಾನೇನ್ ಮಾಡಿದೆ ಸರ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳಿದಾಗ, ನೋಡ್ರಿ ಇಲ್ಲಿ ವಿಡಿಯೋ ಎಷ್ಟೊಂದು ವೈರಲ್ ಆಗ್ತಾ ಇದೆ, ರೂಲ್ಸ್ ನ ಪಬ್ಲಿಕ್ ಪೊಲೀಸರಿಗೆ ಹೇಳ್ಕೊಡೋ ಹಾಗಾಗಿದೆ, ಏನ್ರಿ ನೀವು ಮಾಡಿರೋ ಕೆಲಸ ಅಂತ ಹೇಳಿದಾಗ, ಸರ್ ತುಂಬಾ ಎಮರ್ಜೆನ್ಸಿ ಇತ್ತು ಅಂತ ಅರುಣ್ ಕುಮಾರ್ ಹೇಳ್ತಾರೆ. ಅಲ್ಲ ರೀ, ನೀವು ವಿಡಿಯೋ ಪ್ರತಿಯೊಬ್ಬ ಪಬ್ಲಿಕ್ ಎಮರ್ಜೆನ್ಸಿಲೇ ಇರ್ತಾರೆ, ಹಾಗಂತ ನೀವು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀರಾ, ಹೇಳ್ರಿ ಅಂತ ಹೇಳಿ ಕೇಳಿದಾಗ, ಸರ್ ಅದು ಹಾಗಲ್ಲ ಸರ್, ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೇಳ್ತಾರೆ. ನೋಡಿ, ನಮಗೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ, ಅದಕ್ಕೋಸ್ಕರ ಹೈಯರ್ ಅಥಾರಿಟಿ ಅವರು ನಿಮ್ಮನ್ನ 3 ದಿವಸ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನೀವು ಮೇಲೆಲ್ಲ ಮಾತಾಡಕ್ ಹೋಗಿ ರಗಳೆ ಮಾಡ್ಕೊಳಕ್ ಹೋಗ್ಬೇಡಿ, 3 ದಿನ ಅಷ್ಟೇ ಸುಮ್ನೆ ಇದ್ಬಿಡಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳ್ತಾನೆ. ಹಾಗೆ ಇದನ್ನೆಲ್ಲ ಮಾಡಿದ್ದು ಆ ಸೂರ್ಯನೇ ಅಂತ ಹೇಳಿ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ.